ನಮಸ್ಕಾರ. ನಮ್ಮ ಇವತ್ತಿನ ಚರ್ಚೆಗೆ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವೆಲ್ಲ ನಮ್ಮನ್ನ ಬ್ರಹ್ಮಾಂಡದ ಒಂದು ಸಣ್ಣ, ಅತೀ ಸಣ್ಣ ಭಾಗ ಅಂತ ಅಂದ್ಕೊಂಡಿದ್ದೀವಿ. ಹೌದು, ಒಂದು ಧೂಳಿನ ಕಣದಷ್ಟು. ಆದರೆ ಇವತ್ತು ನಾವು ನೋಡ್ಲಿರುವ ಮೂಲಗಳು ಒಂದು ತಲೆ ತಿರುಗುವ ಪ್ರಶ್ನೆ ಕೇಳ್ತವೆ. ಒಂದು ವೇಳೆ ನಾವೇ ಬ್ರಹ್ಮಾಂಡ ಆಗಿದ್ರೆ, ಈ ಇಡೀ ವಿಶ್ವವೇ ನಮ್ಮ ಮೂಲಕ ತನ್ನನ್ನು ತಾನು ನೋಡ್ಕೊಳ್ತಾ ಅನುಭವಿಸ್ತಾ ಇದ್ರೆ? ಹೌದು, ಇದು ನಮ್ಮ ಯೋಚನಾ ಲಹರಿಯನ್ನೇ ಪೂರ್ತಿಯಾಗಿ ಬದಲಾಯಿಸುವಂಥ ಮಾತು. ಈ ಚರ್ಚೆಗೆ ಆಧಾರವಾಗಿರುವ ಸಂಶೋಧನಾ ಪ್ರಬಂಧಗಳು, ಅಂದ್ರೆ ದೀಪಕ್ ಚೋಪ್ರಾ ಮತ್ತು ಮೆನಾಸ್ ಕಫಾಟೋಸ್ ಅವರಂಥ ಚಿಂತಕರ ಬರಹಗಳು, ಕೇವಲ ಫಿಲಾಸಫಿ ಬಗ್ಗೆ ಮಾತಾಡಲ್ಲ. ಓ, ಅವು ಕ್ವಾಂಟಮ್ ಫಿಸಿಕ್ಸ್, ನಮ್ಮ ಮೆದುಳಿನ ವಿಜ್ಞಾನ ಅಂದ್ರೆ ನ್ಯೂರೋಸೈನ್ಸ್, ಗಣಿತ ಮತ್ತು ಸಾವಿರಾರು ವರ್ಷಗಳ ಹಿಂದಿನ ವೇದಾಂತ ದರ್ಶನ, ಇವೆಲ್ಲವನ್ನೂ ಒಟ್ಟಿಗೆ ತಂದು ಒಂದು ದೊಡ್ಡ ಚಿತ್ರಣ ಕೊಡೋಕೆ ಪ್ರಯತ್ನಿಸ್ತವೆ. ವಾವ್! ಹಾಗಾದ್ರೆ ಇದು ಸೈನ್ಸು ಮತ್ತು ಸ್ಪಿರಿಚುಯಾಲಿಟಿ ಎರಡನ್ನೂ ಬೆಸೆಯುವ ಒಂದು ಪ್ರಯತ್ನ? ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಪ್ರಜ್ಞೆ ಅನ್ನೋದು ನಮ್ಮ ಮೆದುಳಿಂದ ಹುಟ್ಟಿದ ಒಂದು ವಸ್ತುವ, ಅಥವಾ ಈ ಇಡೀ ಬ್ರಹ್ಮಾಂಡವೇ ಪ್ರಜ್ಞೆಯ ಒಂದು ಆಟವ? ಬನ್ನಿ, ಈ ದೊಡ್ಡ ಪ್ರಶ್ನೆ ಹಿಂದೆ ಇರೋ ಸೈನ್ಸ್ ಮತ್ತು ಫಿಲಾಸಫಿ ಏನು ಅಂತ ನೋಡೋಣ. ಮೊದಲು ವಾಸ್ತವ ಅಂದ್ರೆ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಸರಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲವೂ ಸ್ಪಷ್ಟ. ನನ್ನ ಮುಂದಿರೋ ಈ ಮೈಕ್ ಇಲ್ಲೇ ಇದೆ, ನೀವು ಕೂತಿರೋ ಜಾಗ ಅಲ್ಲೇ ಇದೆ, ಎಲ್ಲವೂ ಗಟ್ಟಿ, ಸ್ಥಿರ. ಆದರೆ ಕ್ವಾಂಟಮ್ ಫಿಸಿಕ್ಸ್ ಜಗತ್ತಿಗೆ ಇಳಿದ್ರೆ ಈ ಚಿತ್ರ ಪೂರ್ತಿ ಬದಲಾಗುತ್ತೆ ಅಲ್ವಾ? ಅಲ್ಲಿ ಎಲ್ಲವೂ ಒಂಥರ ಮಾಯೆ ತರ. ಖಂಡಿತ. ಅಲ್ಲಿಂದಾನೇ ಎಲ್ಲಾ ಗೊಂದಲ ಶುರುವಾಗೋದು. ಮೂಲಗಳು ನಾನ್ ಲೊಕ್ಯಾಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತವೆ. ನಾನ್ ಲೊಕ್ಯಾಲಿಟಿ? ಹೌದು. ಇದನ್ನ ಸರಳವಾಗಿ ಹೇಳೋದಾದ್ರೆ, ಎರಡು ಕಣಗಳು ಒಂದೇ ಮೂಲವಿಂದ ಹುಟ್ಟಿ ಆಮೇಲೆ ಅವುಗಳನ್ನು ಬ್ರಹ್ಮಾಂಡದ ಎರಡೂ ಮೂಲೆಗೆ ಕಳಿಸ್ತ್ರೂ ಅವುಗಳ ನಡುವೆ ಒಂದು ಅದೃಶ್ಯ ಸಂಬಂಧ ಇರುತ್ತೆ. ಇಲ್ಲಿ ಒಂದಕ್ಕೇನಾದ್ರೂ ಮಾಡಿದ್ರೆ ಅದರ ಪರಿಣಾಮ ತಕ್ಷಣವೇ, ಅಂದ್ರೆ ಬೆಳಕಿಗಿಂತ ವೇಗವಾಗಿ ಇನ್ನೊಂದರ ಮೇಲೆ ಆಗುತ್ತೆ. ಓ, ಇದನ್ನೇ ಐನ್ಸ್ಟೈನ್ ದೂರದಲ್ಲಿ ನಡೆಯುವ ವಿಚಿತ್ರ ಕ್ರಿಯೆ ಅಂತ ಕರೆದಿದ್ದು ಅಲ್ವಾ? ಎಕ್ಸಾಕ್ಟ್ಲಿ. ಸ್ಪೂಕಿ ಆಕ್ಷನ್ ಅಟ್ ಅ ಡಿಸ್ಟೆನ್ಸ್. ಅವರಿಗಿದು ನಂಬೋಕೆ ಆಗ್ತಿರ್ಲಿಲ್ಲ. ಅಂದ್ರೆ ಮೂಲಭೂತ ಮಟ್ಟದಲ್ಲಿ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತನಾ? ನಿಖರವಾಗಿ. ಆ ಮಟ್ಟದಲ್ಲಿ ವಸ್ತುಗಳು ನಿರ್ದಿಷ್ಟ ಜಾಗದಲ್ಲಿ ಇಲ್ಲ, ಬದಲಾಗಿ ಅವು ಸಾಧ್ಯತೆಗಳ ಒಂದು ಅಲೆಯ ಹಾಗೆ, ಅಂದ್ರೆ ಒಂದು ವೇವ್ ಆಫ್ ಪಾಸಿಬಿಲಿಟೀಸ್ ಎಲ್ಲೆಡೆ ಹರಡಿಕೊಂಡಿರ್ತವೆ. ಇದಕ್ಕೊಂದು ಉದಾಹರಣೆ ಕೊಡ್ಮುಡಿಯೋ? ಖಂಡಿತ. ಹೀಗೆ ಯೋಚಿಸಿ. ನೀವು ನಿಮ್ಮ ಇಮೇಲ್ ಚೆಕ್ ಮಾಡೋಕ್ ಮುಂಚೆ ಹೊಸದಾಗಿ ಬಂದಿರೋ ಇಮೇಲ್ ಒಂದು ಸಾಧ್ಯತೆಯ ಸ್ಥಿತಿಯಲ್ಲಿ ಇರುತ್ತೆ. ಅದು ನಿಮ್ಮ ಸ್ನೇಹಿತನಿಂದ ಬಂದಿರಬಹುದು, ಆಫೀಸಿನಿಂದ ಬಂದಿರಬಹುದು, ಅಥವಾ ಸ್ಪ್ಯಾಮ್ ಕೂಡ ಆಗಿರಬಹುದು. ಹೌದು, ಎಲ್ಲವೂ ಆಗಿರುವ ಸಾಧ್ಯತೆ ಇರುತ್ತೆ. ಯಾವಾಗ ನೀವು ಇನ್ಬಾಕ್ಸ್ ಓಪನ್ ಮಾಡಿ ನೋಡ್ತಿರೋ, ಬೂಮ್, ಆ ಎಲ್ಲಾ ಸಾಧ್ಯತೆಗಳು ಮಾಯವಾಗಿ ಅದು ಒಂದೇ ಒಂದು ನಿಜವಾದ ಇಮೇಲ್ ಆಗಿ ಬದಲಾಗುತ್ತೆ. ಕ್ವಾಂಟಮ್ ಕಣಗಳು ಕೂಡ ಹೀಗೇನೆ. ನಾವು ಅವುಗಳನ್ನು ನೋಡುವವರೆಗೂ ಅವು ಸಾಧ್ಯತೆಗಳ ಅಲೆಯಾಗಿರ್ತವೆ. ಇದು ವಿಜ್ಞಾನಿಗಳು ದಶಕಗಳಿಂದ ತಲೆಕೆಡಿಸ್ಕೊಂಡಿರೋ ಇನ್ನೊಂದು ದೊಡ್ಡ ಪ್ರಶ್ನೆಯನ್ನು ನೆನಪಿಸುತ್ತೆ. ಪ್ರಶ್ನೆಯ ಕಠಿಣ ಸಮಸ್ಯೆ. ಹೌದು, ದ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ನೆಸ್. ನಮ್ಮ ಮೆದುಳಲ್ಲಿರುವ ನ್ಯೂರಾನ್ಗಳು, ಕೆಮಿಕಲ್ಸ್, ಎಲೆಕ್ಟ್ರಿಕ್ ಸಿಗ್ನಲ್ಗಳು ಇವೆಲ್ಲ ಸೇರಿ ಕಾಫಿಯ ವಾಸನೆ, ಕೆಂಪು ಬಣ್ಣದ ಅನುಭವ ಅಥವಾ ನೋವಿನ ಫೀಲಿಂಗ್ ಅನ್ನು ಹೇಗೆ ಸೃಷ್ಟಿಸ್ತವೆ? ಹೌದು, ನಮ್ಮ ಕಣ್ಣಿಗೆ ಬರೋದು ಬಣ್ಣ ಇಲ್ಲದ ಫೋಟಾನ್ಗಳು ಅಷ್ಟೇ. ಆದ್ರೂ ನಾವು ಕೆಂಪು, ಹಸಿರು, ನೀಲಿ ಅಂತ ಅನುಭವಿಸ್ತೀವಿ. ಈ ಅನುಭವ ಎಲ್ಲಿಂದ ಬರುತ್ತೆ? ಈ ರಿಸರ್ಚ್ ಪೇಪರ್ಗಳು ಈ ಎರಡೂ ರಹಸ್ಯಗಳಿಗೂ ಸಂಬಂಧ ಇದೆ ಅಂತ ಹೇಳ್ತವ? ಹೌದು, ನೇರವಾದ ಸಂಬಂಧ ಇದೆ ಅಂತ ವಾದಿಸ್ತವೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿರೋ ಮಾಪನ ಸಮಸ್ಯೆ ಅಂದ್ರೆ ಇದೆ. ಮೆಷರ್ಮೆಂಟ್ ಪ್ರಾಬ್ಲಮ್. ಸಾಧ್ಯತೆಗಳ ಅಲೆ ನಾವು ನೋಡಿದಾಗ ಅಥವಾ ಅಳೆದಾಗ ಮಾತ್ರ ಕುಸಿದು ಅಂದ್ರೆ ಕೊಲ್ಯಾಪ್ಸ್ ಆಗಿ ಒಂದು ನಿರ್ದಿಷ್ಟ ರೂಪ ಪಡೆಯುತ್ತೆ. ಅಂದ್ರೆ ನಮ್ಮ ನೋಟವೇ ವಾಸ್ತವವನ್ನು ನಿರ್ಧರಿಸುತ್ತಾ? ಒಂದ್ ರೀತಿ ಹೌದು. ವೀಕ್ಷಕನ ಪಾತ್ರ ಇಲ್ಲಿ ತುಂಬಾನೇ ಮುಖ್ಯ. ವೀಕ್ಷಕ ಇಲ್ಲದೆ ವಾಸ್ತವಕ್ಕೆ ಒಂದು ನಿಶ್ಚಿತ ರೂಪ ಇಲ್ಲ. ಭೌತಶಾಸ್ತ್ರಜ್ಞ ಜಾನ್ ವಾನ್ ನ್ಯೂಮನ್ ವೀಕ್ಷಕ ಮತ್ತು ವೀಕ್ಷಿಸಲ್ಪಡುವ ವ್ಯವಸ್ಥೆ ನಡುವೆ ಒಂದು ಕಟ್ ಅಥವಾ ಗಡಿರೇಖೆ ಇದೆ ಅಂದ್ರು. ಒಂದು ಗಡಿ. ಆದರೆ ಆ ಗಡಿರೇಖೆಯನ್ನು ಎಲ್ಲಿ ಎಳೆಯೋದು? ಕಣದ ಹತ್ತಿರವಾ, ಅಳತೆ ಮಾಡುವ ಉಪಕರಣದ ಹತ್ತಿರವಾ, ಅಥವಾ ನಮ್ಮ ಮೆದುಳಿನೊಳಗ? ಇದು ಇವತ್ತಿಗೂ ಬಗೆಹರಿಯದ ಚರ್ಚೆ. ಒಂದು ನಿಮಿಷ. ಹಾಗಾದರೆ ಈ ಮೂಲಗಳು ಏನ್ ಹೇಳಕ್ ಹೊರಟಿವೆ?
ನಮ್ಮ ಯೋಚನೆಗಳು ವಾಸ್ತವವನ್ನ ಸೃಷ್ಟಿಸ್ತವೆ ಅಂತಾನ ಇದು ಸೈನ್ಸ್ ಫಿಕ್ಷನ್ ಸಿನಿಮಾಂತರ ಕೇಳಿಸ್ತಿದೆ. ಅದು ಅಷ್ಟು ಸರಳ ಇಲ್ಲ. ಅವರು ಹೇಳೋದು ಪ್ರಜ್ಞೆಯೇ ಅಂದ್ರೆ ಕಾನ್ಷಿಯಸ್ನೆಸ್ ಈ ಬ್ರಹ್ಮಾಂಡದ ಮೂಲಭೂತ ಅಂಶ, ವಸ್ತು ಅಥವಾ ಮ್ಯಾಟರ್ ಅಲ್ಲ ಅಂತ. ಪ್ರಜ್ಞೆಯೇ ಮೂಲಭೂತ. ಹೌದು. ನೊಬೆಲ್ ಪ್ರಶಸ್ತಿ ವಿಜೇತ ಭೌತಶಾಸ್ತ್ರಜ್ಞ ಮ್ಯಾಕ್ಸ್ ಪ್ಲಾಂಕ್ ಅವರ ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಏನ್ ಹೇಳ್ತಾರೆ ಅವರು? ಅವರು ಹೇಳ್ತಾರೆ, ನಾನು ವಸ್ತುವನ್ನು ಪ್ರಜ್ಞೆಯಿಂದ ಹುಟ್ಟಿದ್ದು ಎಂದು ಪರಿಗಣಿಸುತ್ತೇನೆ. ನಾವು ಪ್ರಜ್ಞೆಯ ಆಚೆಗೆ ಹೋಗಲು ಸಾಧ್ಯವಿಲ್ಲ. ನಾವು ಮಾತನಾಡುವ, ಅಸ್ತಿತ್ವದಲ್ಲಿದೆ ಎಂದು ಪರಿಗಣಿಸುವ ಪ್ರತಿಯೊಂದು ಪ್ರಜ್ಞೆಯನ್ನು ಪೂರ್ವಭಾವಿಯಾಗಿ ಕಲ್ಪಿಸುತ್ತದೆ. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ, ಅಂದ್ರೆ ಅರ್ಥ ಆಗ್ಲಿಲ್ಲ. ಸರಿ. ನಾವು ಅನುಭವಿಸುವ ಬ್ರಹ್ಮಾಂಡ ಮಾನವ ಬ್ರಹ್ಮಾಂಡ. ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಮತ್ತು ಮೆದುಳಿಗೆ ತಕ್ಕಂತೆ ರೂಪುಗೊಂಡಿದೆ ಕೊಡುತ್ತೆ. ಅದರ ರಿಯಾಲಿಟಿ ಹೇಗಿರಬಹುದು ಅಂತ ನಾವು ಊಹಿಸೋಕೂ ಆಗಲ್ಲ. ಹೌದು. ಒಂದು ಹಾವಿನ ರಿಯಾಲಿಟಿ ಉಷ್ಣತೆಯಿಂದ ಅಂದ್ರೆ ಹೀಟ್ನಿಂದ ನಿರ್ಮಾಣವಾಗಿರುತ್ತೆ, ನಮ್ಮದು ಬೆಳಕಿನಿಂದ. ಹಾಗಾದ್ರೆ ಇದರಲ್ಲಿ ಯಾವುದು ನಿಜವಾದ ರಿಯಾಲಿಟಿ? ವಾವ್, ಇದು ಯೋಚನೆ ಮಾಡಬೇಕಾದ ವಿಷಯ. ಅಂದ್ರೆ ಬ್ರಹ್ಮಾಂಡ ಅನ್ನೋದು ಒಂದೇ ಟಿವಿ, ಆದ್ರೆ ನಾವು ಬೇರೆ ಬೇರೆ ಚಾನೆಲ್ಗಳನ್ನ ನೋಡ್ತಿದ್ದೀವಿ ಅನ್ನೋ ಹಾಗೆ. ಬಹುತೇಕ ಹಾಗೇನೆ. ಹಾಗಾದ್ರೆ ಈ ಟಿವಿ ಅಂದ್ರೆ ಈ ಬ್ರಹ್ಮಾಂಡ ನಿಜವಾಗಿಯೂ ಯಾವುದರಿಂದ ಮಾಡಲ್ಪಟ್ಟಿದೆ? ಇಲ್ಲಿದ ನಿಜವಾದ ಆಶ್ಚರ್ಯ ಇರೋದು. ಈ ಸಂಶೋಧನೆಗಳು ಹೇಳೋ ಪ್ರಕಾರ ಬ್ರಹ್ಮಾಂಡದಲ್ಲಿ ಸುಮಾರು 70% ಡಾರ್ಕ್ ಎನರ್ಜಿ, 70%, 26% ಡಾರ್ಕ್ ಮ್ಯಾಟರ್ ಇದೆ. ಇವೆರಡೂ ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಓಕೆ. ಉಳಿದ 4% ಮಾತ್ರ ನಮಗೆ ತಿಳಿದಿರುವ ಅಣುಗಳು. ಕೇವಲ 4%? ಹೌದು. ಅದರಲ್ಲಿಯೂ 99.9% ಅನಿಲ ಮತ್ತು ಧೂಳಿನ ರೂಪದಲ್ಲಿದೆ, ಕಾಣಿಸೋದಿಲ್ಲ. ನಮಗೆ ಕಾಣುವ ಇಡೀ ಬ್ರಹ್ಮಾಂಡ 2 ಟ್ರಿಲಿಯನ್ ಗ್ಯಾಲಕ್ಸಿಗಳು, 100 ಸೆಕ್ಸ್ಟಿಲಿಯನ್ ನಕ್ಷತ್ರಗಳು, ಇದೆಲ್ಲ ಸೇರಿ ಕೇವಲ 0.1% ಅಷ್ಟೇ. ಕೇವಲ 0.1%? ನಂಬೋಕೆ ಆಗ್ತಿಲ್ಲ. ನನ್ನ ಮುಂದಿರೋ ಈ ಟೇಬಲ್, ಈ ಗೋಡೆ ಎಲ್ಲವೂ ಗಟ್ಟಿಯಾಗಿದೆ. ಆದ್ರೆ ನೀವು ಹೇಳ್ತಿರೋ ಪ್ರಕಾರ ಇದೆಲ್ಲ ಬಹುತೇಕ ಏನೂ ಇಲ್ಲದಿಂದ ಮಾಡಲ್ಪಟ್ಟಿದ್ಯಾ? ಹೌದು. ಹಾಗಾದ್ರೆ ಈ ಸಾಧ್ಯತೆಗಳ ಅಲೆ ಮತ್ತು ನಮ್ಮ ಅನುಭವದ ಗಟ್ಟಿಯಾದ ಪ್ರಪಂಚದ ನಡುವಿನ ಈ ದೊಡ್ಡ ಅಂತರವನ್ನು ಈ ಲೇಖಕರು ಹೇಗೆ ವಿವರಿಸ್ತಾರೆ? ಒಳ್ಳೆ ಪ್ರಶ್ನೆ. ಅವರು ವಾದಿಸುವುದೇನೆಂದ್ರೆ, ಆ ಅಣುಗಳನ್ನು ಒಡೆದು ನೋಡಿದರೆ ಕೊನೆಗೆ ಸಿಗೋದು ಆ ಸಾಧ್ಯತೆಗಳ ಅಲೆಗಳು ಮಾತ್ರ. ಓಕೆ. ಹಾಗಾದ್ರೆ ಈ ಸಾಧ್ಯತೆಗಳು ಎಲ್ಲಿ ಅಸ್ತಿತ್ವದಲ್ಲಿರಲು ಸಾಧ್ಯ? ಒಂದು ಯೋಚನೆ, ಒಂದು ಸಾಧ್ಯತೆ ಎಲ್ಲಿರುತ್ತೆ? ಮನಸ್ಸಿನಲ್ಲಿ ಅಥವಾ ಪ್ರಜ್ಞೆಯಲ್ಲಿ? ಎಕ್ಸಾಕ್ಟ್ಲಿ. ಅದು ಕೇವಲ ಪ್ರಜ್ಞೆಯಲ್ಲಿ ಮಾತ್ರ ಇರಲು ಸಾಧ್ಯ. ಈ ದೃಷ್ಟಿಕೋನದಲ್ಲಿ ಈ ಭೌತಿಕ ಜಗತ್ತು, ನಮ್ಮ ಮನಸ್ಸು, ನಮ್ಮ ದೇಹ ಇವೆಲ್ಲವೂ ಬೇರೆ ಬೇರೆ ವಸ್ತುಗಳಲ್ಲ. ಬದಲಾಗಿ ಒಂದೇ ಒಂದು ಸಾರ್ವತ್ರಿಕ ಪ್ರಜ್ಞೆಯ ಅಂದ್ರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ನ ಬೇರೆ ಬೇರೆ ಚಟುವಟಿಕೆಗಳು. ಸರಿ. ಒಂದು ವೇಳೆ ಇಡೀ ಬ್ರಹ್ಮಾಂಡವೇ ಒಂದು ಏಕೀಕೃತ ಪ್ರಜ್ಞೆ ಆಗಿದ್ರೆ ನಮಗೆ ಯಾಕೆ ಎಲ್ಲವೂ ಬೇರೆ ಬೇರೆಯಾಗಿ ಕಾಣುತ್ತೆ? ನಾನ್ ಬೇರೆ, ನೀವು ಬೇರೆ, ಈ ಮೈಕ್ ಬೇರೆ ಅಂತ ಯಾಕೆ ಅನ್ಸುತ್ತೆ? ಈ ಬೇರ್ಪಡುವಿಕೆಯ ಭಾವನೆ ಎಲ್ಲಿಂದ ಬಂತು? ಇದಕ್ಕೆ ಈ ಪೇಪರ್ಗಳಲ್ಲಿ ಮುಸುಕು ಹಾಕಿದ ನಾನ್ ಲೊಕ್ಯಾಲಿಟಿ ಅಂತ ಕರೀತಾರೆ. ವೇಲ್ಡ್ ನಾನ್ ಲೊಕ್ಯಾಲಿಟಿ. ಮುಸುಕು ಹಾಕಿದ ನಾನ್ ಲೊಕ್ಯಾಲಿಟಿ ಅಂದರೆ ಆ ಮೂಲಭೂತ ಏಕತೆಯ ಮೇಲೆ ಪ್ರಜ್ಞೆಯೇ ಒಂದು ಮುಸುಕು ಹಾಕಿಕೊಂಡಿದೆ. ಆ ಮುಸುಕಿನಿಂದಾಗಿ ನಮಗೆ ಸ್ಥಳ, ಕಾಲ ಮತ್ತು ಬೇರೆ ಬೇರೆ ವಸ್ತುಗಳಿರುವ ಈ ಜಗತ್ತು ಕಾಣಿಸುತ್ತೆ. ಅಂದ್ರೆ ನಮ್ಮ ಮೆದುಳು ರಿಯಾಲಿಟಿನ ತೋರಿಸುವ ಕನ್ನಡಿಯಲ್ಲ. ಅಲ್ಲ, ಅದೊಂದು ಫಿಲ್ಟರ್. ಅದು ಬ್ರಹ್ಮಾಂಡದ ಅಪರಿಮಿತ ಮಾಹಿತಿಯನ್ನು ಸೋಸಿ ನಮಗೆ ಬದುಕಲು ಬೇಕಾದ, ಅರ್ಥವಾಗುವ ಒಂದು ಸಣ್ಣ ಸೀಮಿತ ಚಿತ್ರಣವನ್ನು ಮಾತ್ರ ಕೊಡುತ್ತೆ. ಓಕೆ. ನಮ್ಮ ಮೆದುಳು ಒಂದು ಫಿಲ್ಟರ್ ಅಂದ್ರೆ ಅದು ಯಾವುದೋ ಒಂದು ರೂಲ್ ಬುಕ್ ಪ್ರಕಾರ ಕೆಲಸ ಮಾಡಬೇಕಲ್ವಾ? ಸುಮ್ಮನೆ ರ್ಯಾಂಡಮ್ ಆಗಿ ಫಿಲ್ಟರ್ ಮಾಡೋಕ್ಕಾಗಲ್ಲ. ಈ ಫಿಲ್ಟರಿಂಗ್ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈ ಮೂಲಗಳು ವಿವರಿಸ್ತವ? ಏನಾದ್ರೂ ನಿಯಮಗಳಿವ್ಯಾ? ಹೌದು. ಈ ವಾಸ್ತವವನ್ನು ನಿರ್ಮಿಸಲು ಬ್ರಹ್ಮಾಂಡ ಬಳಸುವ 3 ರಹಸ್ಯ ನಿಯಮಗಳು ಇವೆ ಅಂತ ಈ ಲೇಖಕರು ಹೇಳ್ತಾರೆ. ಇದನ್ನ ಬ್ರಹ್ಮಾಂಡದ ಆಪರೇಟಿಂಗ್ ಸಿಸ್ಟಮ್ ಅನ್ಬೋದು. ಓಕೆ. ಯಾವುವು? ಮೊದಲನೇದು ಪೂರಕತೆ, ಕಾಂಪ್ಲಿಮೆಂಟಾರಿಟಿ. ಪೂರಕತೆ ಅಂದರೆ ವಿರುದ್ಧಗಳು ನಿಜವಾಗಿಯೂ ವಿರುದ್ಧಗಳಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳು. ಉದಾಹರಣೆಗೆ, ಬೆಳಕು ಕೆಲವೊಮ್ಮೆ ಕಣದಂತೆ ಕೆಲವೊಮ್ಮೆ ಅಲೆಯಂತೆ ವರ್ತಿಸುತ್ತೆ. ಸರಿ. ಹಾಗೆ ವಸ್ತು ಮತ್ತು ಪ್ರಜ್ಞೆ, ವಿಷಯ ಅಂದ್ರೆ ಸಬ್ಜೆಕ್ಟ್ ಮತ್ತು ವಸ್ತು ವಿಷಯ ಅಂದ್ರೆ ಆಬ್ಜೆಕ್ಟ್, ಇವು ಬೇರೆ ಬೇರೆಯಾಗಿ ಕಂಡ್ರೂ ಒಂದನ್ನು ಬಿಟ್ಟು ಇನ್ನೊಂದಿರಲು ಸಾಧ್ಯ ಇಲ್ಲ. ಓಕೆ. ಎರಡನೇ ನಿಯಮ? ಎರಡನೇದು ಪುನರಾವರ್ತನೆ, ರಿಕರ್ಷನ್. ಇದನ್ನ ಇಲ್ಲಿ ಹೇಗೋ ಅಲ್ಲಿಯೂ ಹಾಗೆ ಅಂತ ಹೇಳ್ಬೋದು.
ಬ್ರಹ್ಮಾಂಡ ತನಗಿಷ್ಟವಾದ ಡಿಸೈನ್ಗಳನ್ನ ಮತ್ತೆ ಮತ್ತೆ ಕಾಪಿ ಪೇಸ್ಟ್ ಮಾಡುತ್ತೆ. ಒಂದು ಅಣುವಿನ ರಚನೆಯಲ್ಲಿ ಕಾಣುವ ಪ್ಯಾಟರ್ನ್ಗಳೇ ಒಂದು ಸೌರವ್ಯೂಹದಲ್ಲಿ, ಒಂದು ಗ್ಯಾಲಕ್ಸಿಯ ರಚನೆಯಲ್ಲೂ ಕಾಣಿಸ್ತವೆ. ಓಹ್, ಫ್ರಾಕ್ಟಲ್ಸ್ ತರ. ಹೌದು, ಬಹುತೇಕ ಹಾಗೇನೆ. ಚಿಕ್ಕ ಮಟ್ಟದಲ್ಲಿರುವ ನಿಯಮಗಳೇ ದೊಡ್ಡ ಮಟ್ಟದಲ್ಲಿಯೂ ಪುನರಾವರ್ತನೆಯಾಗುತ್ತವೆ. ಮತ್ತು ಮೂರನೆಯದು ಬಹುಶಃ ಅತಿ ಮುಖ್ಯವಾದದ್ದು. ಮೂರನೆಯದ್ದು ಸೃಜನಾತ್ಮಕ ಸಂವಹನ, ಕ್ರಿಯೇಟಿವ್ ಇಂಟರಾಕ್ಟಿವಿಟಿ. ಅಂದ್ರೆ ಈ ಬ್ರಹ್ಮಾಂಗಕ್ಕೆ ಅರ್ಥ ಬರುದೇ ನಾವು ಅಂದ್ರೆ ಪ್ರಜ್ಞೆಯುಳ್ಳ ಜೀವಿಗಳು ಅದರೊಂದಿಗೆ ಸಂವಹನ ನಡೆಸಿದಾಗ ಮಾತ್ರ. ಬ್ರಹ್ಮಾಂಡಕ್ಕೆ ಒಬ್ಬ ಪ್ರೇಕ್ಷಕ ಬೇಕು. ಬೇಕೇ ಬೇಕು. ಈ ಸಂವಹನದಿಂದಲೇ ಅನುಭವಗಳು ಹುಟ್ಟುತ್ತವೆ. ಇದನ್ನೇ ಚೈತನ್ಯ ಅಥವಾ ಸೆಂಟಿಯನ್ಸ್ ಅಂತನೂ ಕರೀತಾರೆ. ಅನುಭವಿಸುವ ಸಾಮರ್ಥ್ಯವೇ ಬ್ರಹ್ಮಾಂಡದ ಒಂದು ಮೂಲಭೂತ ಗುಣ. ಇದನ್ನೆಲ್ಲ ಕೇಳ್ತಿದ್ರೆ ಇದು ಯಾವುದೋ ಪ್ರಾಚೀನ ತತ್ವಶಾಸ್ತ್ರದ ತರ ಇದೆಯಲ್ಲ? ವೇದಾಂತ ಅಥವಾ ಬೇರೆ ದರ್ಶನಗಳಲ್ಲಿ ಇದೇ ತರಹದ ಮಾತುಗಳಿವೆಯಲ್ಲ? ಇದು ಹೊಸ ಬಾಟಲ್ನಲ್ಲಿ ಹಳೆಯ ಮದ್ಯದ ತರಹನಾ? ಖಂಡಿತ. ಈ ಹೋಲಿಕೆಯನ್ನು ಆ ಲೇಖಕರೇ ನೇರವಾಗಿ ಮಾಡ್ತಾರೆ. ಅವರು ಈ ವಿಚಾರಗಳನ್ನ ವೇದಾಂತದ ಬ್ರಹ್ಮನ್ ತತ್ವಕ್ಕೆ ಹೋಲಿಸ್ತಾರೆ. ಬ್ರಹ್ಮನ್? ಹೌದು. ಬ್ರಹ್ಮನ್ ಅಂದ್ರೆ ಈ ಇಡೀ ಬ್ರಹ್ಮಾಂಡವು ಯಾವ ಒಂದು ನಿರಾಕಾರ ಪರಮಸತ್ಯದಿಂದ ಅಭಿವ್ಯಕ್ತಗೊಂಡಿದೆಯೋ ಅದು. ವೇದಾಂತದ ಪ್ರಕಾರ ಬ್ರಹ್ಮಾಂಡವನ್ನ ಯಾರೂ ಸೃಷ್ಟಿಸಿಲ್ಲ, ಅದು ತಾನಾಗಿಯೇ ವ್ಯಕ್ತವಾಯಿತು. ಹಾಗೆ ಈ ಆಧುನಿಕ ವೈಜ್ಞಾನಿಕ ವಾದಗಳು ಆ ಪ್ರಾಚೀನ ಅಂತರ್ದೃಷ್ಟಿಗಳಿಗೆ ಇವತ್ತಿನ ಭಾಷೆಯಲ್ಲಿ ಒಂದು ಹೊಸ ಭಾಷ್ಯ ಬರೆಯುವ ಪ್ರಯತ್ನ ಮಾಡ್ತಿವೆ. ಓಕೆ, ಫಿಲಾಸಫಿ ಒಂದ್ ಕಡೆ ಇರಲಿ, ಆದ್ರೆ ಇದನ್ನೆಲ್ಲ ಗಣಿತದ ಸೂತ್ರದಲ್ಲಿ ಹಿಡಿದಿಡೋತೆ ಪ್ರಯತ್ನಿಸಿದ್ದಾರೆ ಅಂತ ಕೇಳ್ದೆ. ಪ್ರಜ್ಞೆಗೆ ಫಾರ್ಮುಲಾ ಬರೆಯೋದು ಹೇಗೆ ಸಾಧ್ಯ? ಇದು ವಿಜ್ಞಾನದ ಗಡಿ ದಾಟದಾಗಲ್ವಾ? ಖಂಡಿತವಾಗಿಯೂ ಇದು ಗಡಿಗಳನ್ನು ವಿಸ್ತರಿಸುವ ಪ್ರಯತ್ನವೇ. ಕಫಾಟೋಸ್ ಮತ್ತು ಅವರ ಸಹೋದ್ಯೋಗಿಗಳು ಪ್ರಜ್ಞೆಯ ಮೂಲಭೂತ ಗಣಿತ ಅಂತ ಒಂದನ್ನು ರಚಿಸಲು ಪ್ರಯತ್ನಿಸಿದ್ದಾರೆ. ಓಕೆ. ಸದ್ಯಕ್ಕೆ ಅದರ ಸಂಕೇತಗಳನ್ನು ಮರೆತುಬಿಡಿ. ಅದರ ಹಿಂದಿನ ಐಡಿಯಾ ಏನು ಅಂತ ನೋಡೋಣ. ಅವರು ಒಂದು ಸರಳ ಸಮೀಕರಣವನ್ನು ಕಲ್ಪಿಸಿಕೊಂಡಿದ್ದಾರೆ. ನೋಡುವವನು ಪ್ಲಸ್ ನೋಡಲ್ಪಡುವ ವಸ್ತು = ಅಖಂಡ ಬ್ರಹ್ಮಾಂಡ. ಅಬ್ಸರ್ವರ್ ಪ್ಲಸ್ ಅಬ್ಸರ್ವ್ಡ್ ಈಕ್ವಲ್ಸ್ ದ ಹೋಲ್ ಯೂನಿವರ್ಸ್. ಅಂದ್ರೆ ನಾನು ಮತ್ತು ನನ್ನ ಮುಂದಿರೋ ವಸ್ತು ಮೂಲಭೂತವಾಗಿ ಒಂದೇ ಅಂತನಾ? ಹೌದು. ಅವರ ಗಣಿತದ ಪ್ರಕಾರ ಮೂಲ ಸ್ಥಿತಿಯಲ್ಲಿ ನಾನು ಮತ್ತು ಅದು ಬೇರೆ ಬೇರೆಯಲ್ಲ, ಎಲ್ಲವೂ ಆ ಅಖಂಡ ಪ್ರಜ್ಞೆಯ ಭಾಗ. ಹಾಗಾದ್ರೆ ಈ ಪ್ರತ್ಯೇಕತೆ ಹೇಗೆ ಬಂತು? ಯಾವಾಗ ಈ ಪರಿಪೂರ್ಣ ಸಮೀಕರಣ ಮುರಿಯುತ್ತದೆಯೋ ಅದನ್ನು ಅವರು ಸಿಮೆಟ್ರಿ ಬ್ರೇಕಿಂಗ್ ಅಂತ ಕರೀತಾರೆ. ಆಗ ನಮ್ಮ ಇವತ್ತಿನ ಜಗತ್ತು ಅಸ್ತಿತ್ವಕ್ಕೆ ಬರುತ್ತೆ. ಸಿಮೆಟ್ರಿ ಬ್ರೇಕಿಂಗ್. ನಾನು ಅದು ಅಲ್ಲ ಎಂಬ ಬೇರ್ಪಡುವಿಕೆಯ ಭಾವನೆ ಬಂದ ತಕ್ಷಣ ಸ್ಥಳ, ಕಾಲ ಮತ್ತು ಕೋಟ್ಯಾಂತರ ನಾನುಗಳು ಮತ್ತು ಅದುಗಳಿಂದ ಕೂಡಿದ ಈ ಬ್ರಹ್ಮಾಂಡ ಸೃಷ್ಟಿಯಾಗುತ್ತದೆ. ಇದು ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿಕಾರಿ ಕಲ್ಪನೆ. ಆದ್ರೆ ಇದನ್ನ ಎಲ್ಲಾ ವಿಜ್ಞಾನಿಗಳು ಒಪ್ಕೊಳ್ತಾರಾ? ಇದರ ಬಗ್ಗೆ ವಿಮರ್ಶೆಗಳೇ ಇಲ್ವಾ? ಖಂಡಿತ ಇಲ್ಲ. ಬಹಳಷ್ಟು ವಿಮರ್ಶೆಗಳಿವೆ. ಹಾಗೇ ಇರಬೇಕು. ಒಂದು ಮುಖ್ಯವಾದ ವಿಮರ್ಶೆ ಅಂದ್ರೆ ಈ ಲೇಖಕರು ವರ್ಗದೋಷ ಅಥವಾ ಕ್ಯಾಟಗರಿ ಎರರ್ ಮಾಡಿದ್ದಾರೆ ಅಂತ. ಅಂದ್ರೆ ಎರಡು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಒಂದೇ ಅಂತ ತಪ್ಪು ತಿಳಿದಿದ್ದಾರೆ. ಉದಾಹರಣೆಗೆ ಧ್ಯಾನದಲ್ಲಿ ಒಬ್ಬ ವ್ಯಕ್ತಿಗೆ ನಾನೇ ಬ್ರಹ್ಮಾಂಡ ಅನ್ನೋ ಆಂತರಿಕ ಅನುಭವ ಆಗಬಹುದು. ಹೌದು. ಅದೇ ಸಮಯದಲ್ಲಿ ಕ್ವಾಂಟಮ್ ಭೌತಶಾಸ್ತ್ರವು ಎಲ್ಲಾ ಕಣಗಳು ಒಂದೇ ಕ್ವಾಂಟಮ್ ಕ್ಷೇತ್ರದಿಂದ ಹುಟ್ಟಿವೆ ಅಂತ ಹೇಳ್ಬೋದು. ಈ ಎರಡೂ ಏಕತೆಯ ಬಗ್ಗೆನೇ ಮಾತಾಡ್ತಿವೆ ಅಲ್ವಾ? ಹೌದು, ಎರಡೂ ಯುನಿಟಿ ಬಗ್ಗೆನೇ ಮಾತಾಡ್ತಿವೆ. ಆದ್ರೆ ಧ್ಯಾನದಲ್ಲಿ ಸಿಗುವ ವ್ಯಕ್ತಿನಿಷ್ಠ ಅನುಭವ ಮತ್ತು ಭೌತಶಾಸ್ತ್ರ ಹೇಳುವ ವಸ್ತುನಿಷ್ಠ ಸತ್ಯ, ಇವೆರಡೂ ಒಂದೇ ಅಂತ ವಾದಿಸುವುದು ತರ್ಕದ ಒಂದು ದೊಡ್ಡ ಜಿಗಿತ. ಅಂದ್ರೆ ಅದೊಂದು ಲಾಜಿಕಲ್ ಲೀಪ್. ಹೌದು. ಇದು ಒಂದು ಸಂಗೀತ ಕಚೇರಿಯಲ್ಲಿ ನೀವು ಸಂಗೀತದೊಂದಿಗೆ ಒಂದಾಗಿಬಿಟ್ಟೆ ಅಂತ ಅನುಭವಿಸಿದ್ರೆ ನಾನು ಮತ್ತು ಗಿಟಾರ್ ಒಂದೇ ಅಣುಗಳಿಂದ ಮಾಡಲ್ಪಟ್ಟಿದ್ದೇವೆ ಅಂತ ಹೇಳಿದ ಹಾಗೆ. ಓಕೆ, ಅರ್ಥವಾಯ್ತು. ಅಂದ್ರೆ ಅವರ ತರ್ಕದಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ ಅಂತ ವಿಮರ್ಶಕರು ಹೇಳ್ತಾರೆ. ಹೌದು. ಇನ್ನೊಂದು ವಿಮರ್ಶೆ ಏನಂದ್ರೆ ಈ ವಾದವು ವಸ್ತುನಿಷ್ಠತೆಗಿಂತ ವ್ಯಕ್ತಿನಿಷ್ಠತೆಗೆ ಹೆಚ್ಚು ಒತ್ತು ಕೊಡುತ್ತೆ. ಇದರಿಂದ ಅದು ಮನಸ್ಸು ಮತ್ತು ವಸ್ತು ಎಂಬ ಹಳೆ ದ್ವಂದ್ವವನ್ನು ಪರಿಹರಿಸುವ ಬದಲು ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಎಂಬ ಹೊಸ ದ್ವಂದ್ವವನ್ನು ಸೃಷ್ಟಿಸ್ತಿದೆ. ಇದು ಶುದ್ಧ ವಿಜ್ಞಾನಕ್ಕಿಂತ ಹೆಚ್ಚಾಗಿ ವಿಜ್ಞಾನದ ಭಾಷೆಯನ್ನು ಬಳಸಿಕೊಂಡು ತತ್ವಶಾಸ್ತ್ರವನ್ನು ಮಂಡಿಸುವ ಪ್ರಯತ್ನದಂತೆ ಕಾಣುತ್ತೆ ಅಂತ ಕೆಲವರು ವಾದಿಸ್ತಾರೆ. ಸರಿ, ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನು ಒಟ್ಟಾಗಿಸಿ ನೋಡೋದಾದ್ರೆ ನಾವು ಬ್ರಹ್ಮಾಂಡದಲ್ಲಿ ಕೇವಲ ಬದುಕ್ತಿಲ್ಲ, ನಾವೇ ಬ್ರಹ್ಮಾಂಡ.
ನಾವೇ ಬ್ರಹ್ಮಾಂಡ, ತನ್ನನ್ನು ತಾನು ಅನುಭವಿಸಿಕೊಳ್ಳುತ್ತಿರುವ ಬ್ರಹ್ಮಾಂಡ ಅನ್ನೋ ಒಂದು ಕ್ರಾಂತಿಕಾರಿ ಕಲ್ಪನೆಯನ್ನು ನಾವು ಪರಿಶೀಲಿಸಿದ್ದೇವೆ. ಈ ದೃಷ್ಟಿಕೋನವು ಕ್ವಾಂಟಮ್ ಭೌತಶಾಸ್ತ್ರ, ನರವಿಜ್ಞಾನ ಮತ್ತು ಪ್ರಾಚೀನ ತತ್ವಶಾಸ್ತ್ರಗಳ ನಡುವೆ ಒಂದು ಸೇತುವೆ ಕಟ್ಟೋಕ ಪ್ರಯತ್ನಿಸುತ್ತೆ. ಹೌದು, ಮತ್ತು ಇದು ನಮ್ಮ ಗ್ರಹಿಕೆಯ ಬಗ್ಗೆಯೇ ಮೂಲಭೂತ ಪ್ರಶ್ನೆಗಳನ್ನ ಎತ್ತುತ್ತೆ. ಮೂಲಗಳಲ್ಲಿ ಫ್ಯಾಂಟಮ್ ಲಿಂಬ್ ಮತ್ತು ಅಗ್ನೋಸಿಯಾದಂತಹ ಉದಾಹರಣೆಗಳಿವೆ. ಫ್ಯಾಂಟಮ್ ಲಿಂಬ್ನಲ್ಲಿ ವೈದ್ಯರು ಒಬ್ಬರ ಕೈ ಅಥವಾ ಕಾಲನ್ನು ಕತ್ತರಿಸಿದ್ರೂ ಆ ಇಲ್ಲದ ಕೈಕಾಲಿನಲ್ಲಿ ನೋವಾಗುತ್ತಿರುವ ಅನುಭವ ಅವರಿಗೆ ಆಗುತ್ತಿರ್ತದೆ. ಹೌದು, ಇದು ಕೇಳಿದ್ದೀನಿ. ಅಗ್ನೋಸಿಯಾದಲ್ಲಿ ಕಣ್ಣುಗಳು ಚೆನ್ನಾಗಿದ್ದರೂ ಮೆದುಳು ಒಂದು ಸಾಮಾನ್ಯ ವಸ್ತುವನ್ನು, ಉದಾಹರಣೆಗೆ ಒಂದು ಬಾಚಣಿಗೆಯನ್ನು, ಗುರುತಿಸಲು ವಿಫಲವಾಗುತ್ತದೆ. ಇದೆಲ್ಲ ತೋರಿಸುವುದೇನೆಂದರೆ ನಮ್ಮ ಮನಸ್ಸು ವಾಸ್ತವವನ್ನು ಕೇವಲ ಪ್ರತಿಬಿಂಬಿಸುತ್ತಿಲ್ಲ, ಅದು ಅದನ್ನು ಸಕ್ರಿಯವಾಗಿ ನಿರ್ಮಿಸುತ್ತಿದೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಖಂಡಿತ. ಸಾಧ್ಯತೆಗಳು ವೀಕ್ಷಣೆಯ ಅಸ್ತಿತ್ವವನ್ನು ಸೂಚಿಸುತ್ತವೆ ಅಂತ ಈ ಮೂಲಗಳು ಹೇಳುತ್ತವೆ. ಕಾಡಿನಲ್ಲಿ ಒಂದು ಮರ ಬಿದ್ದಾಗ ಅದನ್ನು ಕೇಳಲು ಯಾರೂ ಇಲ್ಲದಿದ್ದರೆ ಅದು ಶಬ್ದವನ್ನು ಉಂಟುಮಾಡುತ್ತದೆಯಾ? ಇಲ್ಲ, ಅದು ಕೇವಲ ಗಾಳಿಯಲ್ಲಿ ಕಂಪನಗಳನ್ನು ಉಂಟುಮಾಡುತ್ತದೆ. ಶಬ್ದ ಎಂಬುದು ಕಿವಿ ಮತ್ತು ಮೆದುಳು ಸೇರಿ ಸೃಷ್ಟಿಸುವ ಒಂದು ಅನುಭವ. ಸರಿ, ಈ ಮೂಲಗಳು ಆ ಪ್ರಶ್ನೆಯನ್ನು ಇನ್ನೊಂದು ಭಯಾನಕ ಹಂತಕ್ಕೆ ಕೊಂಡೊಯ್ಯುತ್ತವೆ. ಆ ಕಾಡನ್ನು ಗ್ರಹಿಸಲು ಯಾವುದೇ ಪ್ರಜ್ಞೆ ಅಸ್ತಿತ್ವದಲ್ಲಿಲ್ಲದಿದ್ದರೆ ನಮಗೆ ತಿಳಿದಿರುವಂತೆ ಆ ಕಾಡು ಅಸ್ತಿತ್ವದಲ್ಲಿ ಇರುತ್ತದೆಯಾ, ಅಥವಾ ಅದು ಕೇವಲ ಶುದ್ಧ ಸಾಮರ್ಥ್ಯದ, ಅಭಿವ್ಯಕ್ತಗೊಳ್ಳದ ಸಾಧ್ಯತೆಗಳ ಅಲೆಯಾಗಿ ಉಳಿಯುತ್ತದೆಯಾ?